ಎಲ್ಲ SD ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ನಿನ್ನೆ ವಿಡಿಯೋದಲ್ಲಿ ಕನ್ನಡ ಸಂಧಿಗಳಲ್ಲಿ ಬರುವಂತಹ ಸ್ವರ ಸಂಧಿಗಳನ್ನು ನೋಡಿದ್ವಿ, ಲೋಪ ಸಂಧಿ, ಆಗಮ ಸಂಧಿಯನ್ನ ನೋಡಿದ್ವಿ. ಇವತ್ತಿನ ದಿನ ಕನ್ನಡ ಸಂಧಿಯಲ್ಲಿ ವ್ಯಂಜನ ಸಂಧಿಯಾದಂತಹ ಆದೇಶ ಸಂಧಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಗಾದ್ರೆ ಆದೇಶ ಅಂತಂದ್ರೆ ಯಾವ್ದಾದ್ರು ಒಂದು ಆರ್ಡರ್ ಅಂತ ಹೇಳ್ತಾರೆ, ಆದೇಶ, ಸುತ್ತು, ಈ ತರ ಹೇಳ್ತಾರಲ್ಲ. ಅಂದ್ರೆ ಅದರ ತರ ನಮ್ಮ ಕನ್ನಡ ವ್ಯಾಕರಣದಲ್ಲಿ ಯಾವ ತರ ಹೇಳ್ತೀವಿ ಅಂತಂದ್ರೆ, ಸಂಧಿ ಕಾರ್ಯ ನಡೆಯುವಾಗ, ಅಂದ್ರೆ ಇಲ್ಲಿ ನಾವು ಸಂಧಿ ಕಾರ್ಯವನ್ನ ಮಾಡುವಂತಹ ಸಂದರ್ಭದಲ್ಲಿ ಒಂದು ಅಕ್ಷರದ ಬದಲಿಗೆ ಇನ್ನೊಂದು ಅಕ್ಷರ ಬಂತು ಅಂದ್ರೆ ನಾವು ಅದಕ್ಕೆ ಆದೇಶ ಸಂಧಿ ಅಂತ ಕರಿತೀವಿ. ಅಂದ್ರೆ ಆದೇಶವನ್ನ ಪಾಸ್ ಮಾಡ್ತಾರ ಅಂತ ಹೇಳ್ತಿರ್ತಾರೆ, ನೋಟಿಸ್ ಕೊಡ್ತಾರ ಅಂತ ಹೇಳ್ತಾರೆ. ಅಂದ್ರೆ ಒಂದು ವಿಷಯದ ಬಗ್ಗೆ ಹೇಳುವಂಥದ್ದು. ಆದ್ರೆ ಇಲ್ಲಿ ನಾವು ಯಾವ ಆದೇಶವನ್ನ ಹೇಳ್ತಾ ಇದ್ದೀವಿ ನಮ್ಮ ಕನ್ನಡ ವ್ಯಾಕರಣದಲ್ಲಿ ಅಂದ್ರೆ, ಇರುವಂತಹ ಒಂದು ಅಕ್ಷರದಲ್ಲಿ ಇದ್ದಂತಹ ಒಂದು ಅಕ್ಷರದಲ್ಲಿ ಅದರ ಬದಲಿಗೆ ಬೇರೊಂದು ಅಕ್ಷರ ಬಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಆದೇಶ ಸಂಧಿ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಆದೇಶ ಸಂಧಿಗೆ ಯಾವ ಅಕ್ಷರಗಳು ಯಾವ ಬದಲಾವಣೆಯನ್ನು ಹೊಂತಾವು, ಆ ಜಾಗಕ್ಕೆ ಯಾವ ಅಕ್ಷರ ಹೊಸದಾಗಿ ಬಂದು ಸೇರುತ್ತೆ ಅಂತ ನೋಡೋಣ. ಉದಾಹರಣೆಗೆ ವ್ಯಂಜನಾಕ್ಷರದ ಪ್ರಥಮಾಕ್ಷರಗಳಾದಂತಹ ಕ, ತ, ಪ, ಅದೇ ವ್ಯಂಜನಾಕ್ಷರದ ತೃತೀಯಾಕ್ಷರಗಳಾದಂತಹ ಗ, ಜ, ಗ, ದ, ಬ. ಅಂದ್ರ ಕ, ತ, ಪಗಳಿಗೆ ಗ, ದ, ಬಗಳು ಬಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಆದೇಶ ಸಂಧಿ ಅಂತ ಕರಿತೀವಿ. ಉದಾಹರಣೆಗೆ ನೋಡ್ರಿ ಯಾವ ತರ ಇರುತ್ತೆ. ಕ ಅನ್ನುವಂತಹ ಅಕ್ಷರಕ್ಕೆ, ಅಂದ್ರೆ ವರ್ಗದ ಪ್ರಥಮಾಕ್ಷರಗಳು ಕ, ತ, ಪಗಳಿಗೆ ಏನ್ ಬರುತ್ತೆ, ಕ, ಗ, ದ, ಬ ಅನ್ನುವಂತಹ ಅಕ್ಷರಗಳು ಆದೇಶವಾಗಿ ಬರ್ತಾವು. ಹಾಗಾದ್ರೆ ಇವು ಎಲ್ಲೆಲ್ಲಿ ಬರ್ತಾವು ಅಂತ ನಾವು ನೋಡೋಣ. ಆಮೇಲೆ ಇದರ ಒಂದು ಆಧಾರದ ಮೇಲೆಗೆ, ಯಾಕಂದ್ರೆ ಗ, ದ, ಬಗಳು ಮೂರು ಅಕ್ಷರಗಳು ಬರೋದ್ರಿಂದಾಗಿ ಆದೇಶ ಸಂಧಿಗೆ ನಾವು ಇನ್ನೊಂದು ಹೆಸರನ್ನ ಹೇಳ್ತೀವಿ. ಏನು ಅಂತಂದ್ರೆ ಗ, ದ, ಬಾದೇಶ ಸಂಧಿ ಅಂತ ಕರಿತೀವಿ ನಾವು. ನೋಡ್ರಿ ಏನಂತ ಹೇಳ್ತೀವಿ, ಗದಬಾದೇಶ ಸಂಧಿ. ಅಂದ್ರೆ ಅಲ್ಲಿ ಆದೇಶ ಆಗಿರುವಂತಹ ಅಕ್ಷರಗಳು ಯಾವ್ಯಾವು ಅಂದ್ರೆ ಗ, ದ, ಬ ಅಕ್ಷರಗಳು ಆದೇಶ ಆಗಿರೋದಕ್ಕೆ ಅದಕ್ಕ ಮೂರು ಅಕ್ಷರಗಳನ್ನ ಸೇರಿಸಿ ಗದಬಾದೇಶ ಸಂಧಿ ಅಂತ ಕರಿತೀವಿ. ಇದು ಹೊಸಗನ್ನಡದಲ್ಲಿ ಇರುವಂತಹ ವ್ಯಂಜನಾಕ್ಷರಗಳಿಗೆ ಬಂತು. ಅದೇ ತರ ಹಳಗನ್ನಡದಲ್ಲಿ ಪ, ಬ, ಮ ಈ ಮೂರು ಅಕ್ಷರಗಳಿಗೆ ವ ಅನ್ನುವಂತಹ ಅಕ್ಷರ ಏನಾಗುತ್ತೆ, ಆದೇಶವಾಗಿ ಬರುತ್ತೆ. ನೋಡ್ರಿ, ಪ, ಬ, ಮ ಕ ವ ಯಾವ ರೀತಿ ಆದೇಶವಾಗಿ ಬರುತ್ತೆ ಅನ್ನೋದನ್ನ ನಾವು ಉದಾಹರಣೆಗಳ ಮೂಲಕ ತಿಳ್ಕೊಳ್ಳೋಣ. ಈಗ ಹಾಗಾದ್ರೆ ಕ ಅಕ್ಷರಕ್ಕೆ ಗ ಬಂದಂತಹ ಉದಾಹರಣೆ, ತ ಅಕ್ಷರಕ್ಕೆ ದ ಬಂದಂತಹ ಉದಾಹರಣೆಯನ್ನ, ಪ ಅಕ್ಷರಕ್ಕೆ ಬ ಬಂದಂತಹ ಉದಾಹರಣೆಯನ್ನ ನಾವು ನೋಡೋಣ. ಅದೇ ತರ ಹಳೆಗನ್ನಡದಲ್ಲಿ ಬರುವಂತಹ ಪದಗಳು ಯಾವುದು ಅಂದ್ರೆ ಪ, ಬ, ಮ ಅಕ್ಷರಗಳಿಗೆ ವ ಅಕ್ಷರ ಆದೇಶವಾಗಿ ಬರುತ್ತೆ. ಹೆಚ್ಚಾಗಿ SSLC ವಿದ್ಯಾರ್ಥಿಗಳಿಗೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಈ ಹಳೆಗನ್ನಡದಲ್ಲಿ ಇರುವಂತಹ ಪದಗಳು ಬೇಗನೆ ಗೊತ್ತಾಗೋದಿಲ್ಲ, ಯಾವ ಸಂಧಿ ಅಂತ ನಮಗ ಬೇಗನೆ ಗೊತ್ತಾಗಲ್ಲ. ಹಾಗಾಗಿ ಹಳೆಗನ್ನಡದ ಪದಗಳನ್ನು ಕೂಡ ನಾವೇನ್ ಮಾಡೋಣ, ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ಅದರ ಉದಾಹರಣೆಗಳನ್ನು ಕೂಡ ನಾವು ನೋಡೋಣ. ಸರಿ, ಕ ಕೆ ಗ ಆದೇಶ ಬರುವಂತಹ ಉದಾಹರಣೆಗಳನ್ನ ನೋಡೋಣ. ಮೊದಲನೇದು ಏನ್ ಬರುತ್ತೆ ಹೇಳ್ರಿ, ಹೊಸ ಪ್ಲಸ್ ಕನ್ನಡ. ಹೊಸ ಪ್ಲಸ್ ಕನ್ನಡ ಏನಂತ ಹೇಳ್ತೀವಿ, ಅದಕ್ಕೆ ಹೊಸಗನ್ನಡ. ನಾವು ಸಂಧಿ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ, ಅಂದ್ರೆ ಲೋಪ ಮತ್ತು ಆಗಮದಲ್ಲಿ ಸಂಧಿ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ಪೂರ್ವ ಪದದಲ್ಲಿರುವಂತಹ ಅಕ್ಷರ ಲೋಪ ಆದ್ರೆ ಅದಕ್ಕೆ ಲೋಪ ಸಂಧಿ ಅಂತ ಹೇಳಿದ್ವಿ. ಪೂರ್ವ ಪದ ಮತ್ತು ಉತ್ತರ ಪದದ ಮಧ್ಯದಲ್ಲಿ ಒಂದು ಹೊಸ ಅಕ್ಷರ ಬಂತು ಅಂದ್ರೆ ಅದಕ್ಕ ಆಗಮ ಸಂಧಿ ಅಂತ ಹೇಳಿದ್ವಿ. ಆದ್ರೆ ಇಲ್ಲಿ ಆದೇಶ ಸಂಧಿಯಲ್ಲಿ ಏನಾಗುತ್ತೆ ಅಂದ್ರೆ ಪೂರ್ವ ಪದ ಅಲ್ಲ, ಉತ್ತರ ಪದದಲ್ಲಿ ಏನಾಗಿರುತ್ತೆ, ಬದಲಾವಣೆಯನ್ನು ಹೊಂದುತ್ತೆ. ಕ ಇರುವಂತಹದ್ದು ಏನಾಗುತ್ತೆ, ಗ ಆಗಿ ಆದೇಶ ಹೊಂದುತ್ತೆ. ಅಂದ್ರೆ ಇಲ್ಲಿ ಹೊಸ ಪ್ಲಸ್ ಕನ್ನಡ,
ಹೊಸಗನ್ನಡ ಕ ಬದಲಿಗೆ ಗ ಆದೇಶವಾಗುತ್ತೆ. ಅದೇ ರೀತಿ ನೋಡ್ರಿ ಇನ್ನು ಸಾಕಷ್ಟು ಇದಾವ್ ಕನ್ನಡದಲ್ಲಿ. ಸಿರಿ ಪ್ಲಸ್ ಕನ್ನಡ ಸಿರಿಗನ್ನಡ, ನಡು ಪ್ಲಸ್ ಕನ್ನಡ ನಡುಗನ್ನಡ, ತಿಳಿ ಪ್ಲಸ್ ಕನ್ನಡ ತಿಳಿಗನ್ನಡ. ಹೌದು, ಈ ತರ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡಬಹುದು. ಅದೇ ರೀತಿಯಾಗಿ ಎಳೆ ಪ್ಲಸ್ ಕರು ಏನಂತ ಹೇಳ್ತೀರಿ? ಎಳೆಗರು. ಹೌದು. ಆಮೇಲೆ ಇನ್ನೂ ಒಂದು ನೆನ್ಪಿಟ್ಕೊಡ್ರಿ, ಕಾಲಗಳು. ಮಳೆ ಪ್ಲಸ್ ಕಾಲ ಏನಂತ ಹೇಳ್ತೀರಿ? ಮಳೆಗಾಲ. ಮಳೆ ಪ್ಲಸ್ ಕಾಲ ಮಳೆಗಾಲ. ಹೌದು. ಬೇಸಿಗೆ ಪ್ಲಸ್ ಕಾಲ ಬೇಸಿಗೆಗಾಲ. ಹೌದು. ಚಳಿ ಪ್ಲಸ್ ಕಾಲ ಚಳಿಗಾಲ. ಈ ತರ ನಾವು ಉದಾಹರಣೆಗಳನ್ನ ನೋಡಬಹುದು. ಅದೇ ತರ ಹನಿ ಪ್ಲಸ್ ಕೂಡು ಹನಿಗೂಡು. ಹನಿ ಪ್ಲಸ್ ಕೂಡು ಹನಿಗೂಡು. ಒಟ್ಟಾಗಿ ಇಲ್ಲಿ ನಾವು ಹೇಳುವಂತಹ ಒಂದು ಉದಾಹರಣೆ ಏನಪ್ಪಾ ಅಂದ್ರೆ, ಉತ್ತರ ಪದದಲ್ಲಿರುವಂತಹ ಕ ಅಕ್ಷರ, ಆ ಅಕ್ಷರ ಏನಾಗುತ್ತೆ ಅಂದ್ರೆ ಆದೇಶ ಸಂಧಿ ಕಾರ್ಯ ಆದಂತಹ ಸಂದರ್ಭದಲ್ಲಿ ಇದರ ಬದಲಿಗೆ ಬೇರೊಂದು ಅಕ್ಷರ ಬರುತ್ತಲ್ಲ, ಅದಕ್ಕೆ ನಾವು ಆದೇಶ ಸಂಧಿ ಅಂತ ಕರಿತೀವಿ. ಈಗ ನಾವು ಉದಾಹರಣೆ ಬರೆಸಿರೋದು ಯಾವುದು? ಕ ಕ ಗ ಆದೇಶ ಆಗಿರುವಂತಹ ಉದಾಹರಣೆಯನ್ನ ನೋಡಿದ್ವಿ. ನಂತರ ತ ಕ ದ ಉದಾಹರಣೆ ಆಗಿರುವಂತಹ ಪದವನ್ನ ನಾವು ನೋಡೋಣ. ಇಲ್ಲಿ ನೋಡ್ರಿ, ತ ಕ ದ ಅಕ್ಷರ ಆದೇಶವಾಗಿ ಬರೋದು ಏನೇನ್ ಬರುತ್ತೆ ಅಂದ್ರೆ, ಉದಾಹರಣೆ ಮೈ ಪ್ಲಸ್ ತೊಳೆ ಮೈದೊಳೆ. ಮೈದೊಳೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಹುಲಿ ಹುಲಿ ಪ್ಲಸ್ ತೊಗಲು ಹುಲಿದೊಗಲು. ನಂತರ ಬೆಟ್ಟ ಪ್ಲಸ್ ತಾವರೆ. ಬೆಟ್ಟ ಪ್ಲಸ್ ತಾವರೆ ಏನಂತ ಹೇಳ್ತೀರಿ? ಬೆಟ್ಟದಾವರೆ. ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಅಂತ ಹೇಳ್ತೀವಿ. ತಲೆ ಪ್ಲಸ್ ತೂಗು. ತಲೆ ಪ್ಲಸ್ ತೂಗು ತಲೆದೂಗು. ನೋಡ್ರಿ, ತ ಕ ದ ಅಕ್ಷರ ಆದೇಶವಾಗಿ ಬಂತು ಅಂದ್ರೆ ಅದಕ್ಕೆ ಆದೇಶ ಸಂಧಿ ಅಂತ ಕೂಡ ಕರಿತೀವಿ. ಉದಾಹರಣೆಗಳು ಯಾವ್ಯಾವ ಬರ್ತಾವ ಅಂದ್ರೆ, ಉತ್ತರ ಪದದಲ್ಲಿರುವ ತ ಅಕ್ಷರಕ್ಕೆ ಏನ್ ಬರುತ್ತೆ? ಸಂಧಿ ಕಾರ್ಯ ಆದ ನಂತರ ಅಲ್ಲಿ ದ ಅಕ್ಷರ ಆದೇಶವಾಗಿ ಬರುತ್ತೆ. ಉದಾಹರಣೆಗೆ ಮೈ ಪ್ಲಸ್ ತೊಳೆ ಮೈದೊಳೆ, ಹುಲಿ ಪ್ಲಸ್ ತಗೊಲು ಹುಲಿದೊಗಲು, ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ, ತಲೆ ಪ್ಲಸ್ ತೂಗು ತಲೆದೂಗು. ಈ ರೀತಿ ಹಲವಾರು ಉದಾಹರಣೆಗಳನ್ನ ನಾವೇನ್ ಮಾಡಬಹುದು? ತ ಕ ದ ಆದೇಶವಾಗಿರುವುದನ್ನ ತಿಳ್ಕೋಬಹುದು. ನೆಕ್ಸ್ಟ್ ಯಾವ ಉದಾಹರಣೆ ಬರುತ್ತೆ? ಪ ಕ ಬ ಅನ್ನುವಂತಹದ್ದು. ಈಗ ಪ ಕ ಬ ಆದೇಶವಾಗಿ ಬರುವಂತಹ ಉದಾಹರಣೆಗಳನ್ನ ನೋಡೋಣ. ಯಾವ್ಯಾವ ಬರ್ತಾವು ಅಂತಂದ್ರೆ, ಕಣ್ ಪ್ಲಸ್ ಪನಿ. ನಾವಿಲ್ಲಿ ಪನಿ ಅಂದ್ರೆ ಹನಿ ಅಂತ ಹೇಳ್ಬಹುದು. ಹಾಗಾದ್ರೆ ಇದನ್ನ ಸಂಧಿ ಕಾರ್ಯ ಮಾಡಿದಾಗ ಪ ಕಾರಕ್ಕೆ ಯಾವ್ದು ಆದೇಶ ಬರುತ್ತೆ? ಬ ಕಾರ ಆದೇಶ ಬರುತ್ತೆ, ಕಂಬನಿ. ಅದೇ ತರ ಬೆನ್ ಪ್ಲಸ್ ಪತ್ತು. ಹಳೆಗನ್ನಡದಲ್ಲಿ ಪಕಾರಕ್ಕೆ ಹಕಾರ, ಪಾಡು, ಹಾಡು ಈ ತರ ಉದಾಹರಣೆಗಳನ್ನು ಕೂಡ ನಾವು ನೋಡಬಹುದು. ಅದರಲ್ಲಿ ಬೆನ್ ಪ್ಲಸ್ ಪತ್ತು ಅಂದ್ರೆ ಬೆಂಬತ್ತು. ಈ ತರ ಹಲವಾರು ಉದಾಹರಣೆಗಳನ್ನ ನಾವೇನ್ ಮಾಡ್ಬೋದು? ಪ ಮತ್ತು ಬಕ ಬರುವಂತಹ ಉದಾಹರಣೆಗಳನ್ನ ನೋಡಿದ್ವಿ. ನೆಕ್ಸ್ಟ್ ಒಂದು ಪಾಯಿಂಟ್ ಯಾವ್ದು ಬರುತ್ತೆ ಅಂದ್ರೆ, ನಾನು ಹೇಳಿದೆ ಹಳೆಗನ್ನಡದ ಕೆಲವೊಂದು ಉದಾಹರಣೆಗಳು ಬರ್ತಾವು ಅಂತ. ಪ ಪ ಬ ಮ ಈ ಮೂರು ಅಕ್ಷರಗಳಿಗೆ ಯಾವ ಅಕ್ಷರ ಆದೇಶವಾಗಿ ಬರುತ್ತೆ? ವ. ಯಾವ್ದು ಬರುತ್ತೆ? ಉದಾಹರಣೆ ನೋಡ್ರಿ, ಇಲ್ಲಿ ನೀರ್ ಪ್ಲಸ್ ಪನಿ. ಹೌದು, ಇಲ್ಲಿ
ಸಂಧಿಕಾರಿ ಆಗ್ಬೇಕಾದ್ರೆ ಉತ್ತರ ಪದದಲ್ಲಿರುವ ಅಕ್ಷರ ಏನಾಗ್ಬೇಕು, ಹೋಗಿ ಅದರ ಬದಲಿಗೆ ಬೇರೊಂದು ಅಕ್ಷರ ಬರುವುದಕ್ಕೆ ನಾವೇನಂತ ಹೇಳ್ತೀವಿ, ಆದೇಶ ಸಂಧಿ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಪಕಾರ ಐತಿ, ಏನಂತ ಹೇಳ್ತೀವಿ ಸಂಧಿಕಾರ್ಯ ಮಾಡಿದಾಗ, ನಿರ್ವನಿ ಅಂತ ಕರಿತೀವಿ ನಾವು. ಹೌದು, ವಕಾರ ಆದೇಶ ಬರ್ತದೆ. ಅರ್ಥ ಆಯ್ತಲ್ಲ? ಅಂದ್ರೆ ನೀರ್ ಪ್ಲಸ್ ಪನಿ ನಿರ್ವನಿ ಅಂತ ಹೇಳಿದ್ವಿ. ಎರಡನೇದು ಮೆಲ್ ಪ್ಲಸ್ ಮಾತು, ಬಕಾರಕ್ಕೆ ನೋಡೋಣ. ಕಡು ಪ್ಲಸ್ ಬೆಳ್ಪು. ಈ ಉದಾಹರಣೆ ನೋಡ್ರಿ 10th ಅಲ್ಲಿ ಬಹಳ ಸಲ ಕೇಳ್ತಾರ. ಯಾವುದು ಅಂತಂದ್ರ ಕಡು ಬೆಳ್ಪು ಅನ್ನುವಂಥದ್ದು. ಆನಂತರ ಮೆಲ್ಬಾತು ಅನ್ನುವಂಥ ಉದಾಹರಣೆಗಳನ್ನು ಬಹಳಷ್ಟು ಸಲ ಕೇಳ್ತಾನೆ. ಅದು 3ನೇ ಸಂಬಂಧಿ ಪದ ಆಗಿರ್ಬೋದು ಅಥವಾ ಬಹು ಆಯ್ಕೆಯ ಪ್ರಶ್ನೆ ಆಗಿರ್ಬೋದು. ಈ ತರ ಪ್ರಶ್ನೆಗಳನ್ನ ಬಹಳ ಕೇಳ್ತಾ ಇರ್ತಾನ. ನೋಡ್ರಿ, ಕಡು ಪ್ಲಸ್ ಬೆಳ್ಪು ಏನಾಗುತ್ತೆ ನೋಡ್ರಿ, ಕಡು ಬೆಳ್ಪು. ಬಕಾರಕ್ಕೆ ವಕಾರ ಆದೇಶ ಬರುತ್ತೆ, ಹಾಗಾಗಿ ಇದಕ್ಕೆ ಏನಂತ ಹೇಳ್ತೀವಿ, ಕಡು ಬೆಳ್ಪು. ನಂತರ ಕೊನೆಯದು ಮೆಲ್ ಪ್ಲಸ್ ಮಾತು. ಮೆಲ್ ಪ್ಲಸ್ ಮಾತು ಏನಂತ ಹೇಳ್ತೀವಿ, ಮೆಲ್ವಾತು. ಅರ್ಥ ಆಯ್ತು ಎಲ್ಲರಿಗೆ? ಇದು ಪ ಮತ್ತು ಬ ಆದೇಶವಾಗಿ ಬರೋದು. ಇದು ಪ ಬ ಮ ಅಕ್ಷರಗಳಿಗೆ ವ ಅನ್ನುವಂತ ಅಕ್ಷರ ಆದೇಶವಾಗಿ ಬರುತ್ತೆ. ಆದ್ರೆ ಇಲ್ಲಿ ಪ ಕ ಬ ಬಂದಿದೆ. ಅದೇ ತರ ಇದೇ ಪ ಬ ಮತ್ತು ಮ ಅಕ್ಷರಗಳಿಗೆ ಏನ್ ಬರುತ್ತೆ, ಹಳೆಗನ್ನಡದಲ್ಲಿ ವಕಾರ ಆದೇಶವಾಗಿ ಬರುತ್ತೆ. ಉದಾಹರಣೆಗಳನ್ನ ನೋಡಿದ್ವಿ ನಾವು. ನೀರ್ ಪ್ಲಸ್ ಪನಿ ನಿರ್ವನಿ, ಕಡು ಪ್ಲಸ್ ಬೆಳ್ಪು ಕಡು ಬೆಳ್ಪು, ಅದೇ ತರ ಮೆಲ್ ಪ್ಲಸ್ ಮಾತು ಮೆಲ್ವಾತು ಅನ್ನುವಂತಹ ಉದಾಹರಣೆಗಳನ್ನ ನಾವೇನ್ ಮಾಡಿದ್ವಿ, ಇವತ್ತಿನ ದಿನ ಆದೇಶ ಸಂಧಿಗೆ ಬರುವಂತಹ ಉದಾಹರಣೆಗಳನ್ನ ನೋಡಿದ್ವಿ. ಆದೇಶ ಸಂಧಿಯಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಡ್ತೀನಿ, ನೀವು ಮನೆಯಲ್ಲಿ ರೂಢಿ ಮಾಡ್ಕೊಳ್ರಿ. ನೋಡ್ರಿ, ಸಂಧಿ ಬಿಡಿಸಿರಿ ಅಂತ ಇದನ್ನ ನೀವು ಮನೆಯೊಳಗೆ ಈ 5 ಉದಾಹರಣೆಗಳನ್ನ ಬಿಡಿಸ್ರಿ. ಅಳತೆ ಗೋಲು ಗ ಬಂದಿದೆ. ಅದೇ ತರ ಕೊನೆಗಾಣು ಆದೇಶ ಗ ಬಂದಿದೆ. ಕೈ ದೋಟ ಅಂತಿದೆ ದ ಬಂದಿದೆ. ಬೆಂಬತ್ತು ಬ ಬಂದಿದೆ. ಅದೇ ತರ ಎಳವಳ್ಳಿ ವಕಾರ ಬಂದಿದೆ. ಈ 5 ಉದಾಹರಣೆಗಳು ಯಾವ ಯಾವಕ್ಕೆ ಬರ್ತಾವ ಅಂದ್ರೆ ಕ ತ ಪ ಗ ದ ಬ ಪ ಬ ಮ ವ ಯಾವ ಒಂದು ಉದಾಹರಣೆಗೆ ಸರಿ ಹೊಂತಾವು ಅನ್ನೋದನ್ನ ನೀವು ಬಿಡಿಸ್ರಿ. ಇನ್ನು ಹೆಚ್ಚಿನ ಉದಾಹರಣೆಗಳನ್ನ ಮಾಡ್ರಿ, ನಿಮ್ಮ ಪರೀಕ್ಷೆಗೆ ಉಪಯೋಗ ಆಗ್ಲಿ ಅಂತ ಹೇಳ್ತಾ ಪ್ರತಿಯೊಬ್ಬರು ನಮ್ಮ ವಿಡಿಯೋಗಳನ್ನ ಹೆಚ್ಚೆಚ್ಚು ನೋಡ್ರಿ. ನಿಮ್ಗೆ ಬೇಕಾಗಿರುವಂತಹ ವ್ಯಾಕರಣ ಅಂಶಗಳನ್ನ ತಿಳ್ಕೊಳ್ರಿ. ಇದು ಪ್ರತಿಯೊಂದು ಪರೀಕ್ಷೆಗಳಿಗೂ ಕೂಡ ಉಪಯೋಗ ಅಂತ ಹೇಳ್ತಾ ನಮ್ಮನ್ನ ನೀವು ಹೆಚ್ಚು ವಿಡಿಯೋಗಳನ್ನ ನೋಡೋದ್ರ ಮೂಲಕ ಪ್ರೋತ್ಸಾಹಿಸಬೇಕೆಂದು ಕೇಳ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದ.